ನಮಸ್ತೆ ಬಂಧುಗಳೇ, ನಾನು ಒಬ್ಬಳು ಗೋರಕ್ಷಕಿಯಾಗಿ ಇವತ್ತು ನಿಮ್ಗಳ ಮುಂದೆ ಕೆಲವೊಂದು ವಿಚಾರಗಳನ್ನ ವ್ಯಕ್ತಪಡಿಸ್ಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಸಹೋದರ ಪುನೀತ್ ಕೆರಳಿಜಿ ಕೂಡ ಇದ್ರ ಬಗ್ಗೆ ನೇರವಾಗಿ ಒಂದು ಸವಾಲನ್ನ ಹಾಕಿದ್ದಾರೆ. ತುಂಬ ಖುಷಿ ಪಡೋ ವಿಚಾರ. ನಾವು ನಮ್ಮ ಗೋರಕ್ಷಕರು ಅಕ್ರಮವಾಗಿ ಕಸಾಯಿಖಾನೆಗಳಿಗೆ ಸಾಗಾಟನೆ ಮಾಡ್ತಿರುವಂಥ ಗೋವುಗಳನ್ನ ಹಿಡಿದು ರಕ್ಷಣೆ ಮಾಡಿ ಪೊಲೀಸ್ ಮುಖಾಂತರ ಅವ್ರನ್ನ ಒಪ್ಪಿಸಿ ಗೋಸಲೆಗೆ ಬಿಡುವಂಥ ಕೆಲಸಗಳನ್ನ ಮಾಡಿ ಲಕ್ಷಾಂತರ ಗೋ ಮಾತೆಯನ್ನು ರಕ್ಷಣೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಸಭಾಸ್ ಅಂತ ಖುಷಿ ಪಡಲೇಬೇಕು. ಈ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ನಾವು ಅದನ್ನು ಹಾಕಿದಾಗ ಕೆಲವೊಂದು ಕಿಡಿಗೇಡಿಗಳು ಅನ್ನೋ ಪದನ ಬಿಟ್ಟು ಬೇರೆ ಇನ್ಯಾವ ಮರ್ಯಾದಿನವ್ರಿಗೆ ಕೊಡೋಕ್ಕಾಗಲ್ಲ. ಏನಂದರೆ ಎಲ್ಲೋ ಮೂಲೆಯಲ್ಲಿ ಒಂದು ಕಡೆ ಕೂತ್ಕೊಂಡು ಗೋ ಸಾಗಾಟನೆ ಮಾಡೋದ್ರಲ್ಲಿ, ರಫ್ತು ಮಾಡೋದ್ರಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ನಿಮಗೆ ಗೊತ್ತಾ? ಗೋವಾದಲ್ಲಿ ಸಿಕ್ಕಿದ್ದಾರೆ, ನಿಮಗೆ ಗೊತ್ತಾ? ಉತ್ತರ ಪ್ರದೇಶದಲ್ಲಿ ಸಿಕ್ಕಿದ್ದಾರೆ, ನಿಮಗೆ ಗೊತ್ತಾ? ಆಮೇಲೆ ನಮ್ಮ ದೇಶದ ಅತ್ಯುನ್ನತ ಉತ್ತಮವಾದಂಥ ಪ್ರಧಾನಮಂತ್ರಿಗಳ ಹೆಸರನ್ನು, ಮೋದಿಜಿ ಹೆಸರನ್ನು, ನಿಮ್ಮ ಮೋದಿಯವರು 54 ಇಂಚು ಆ ಥರ ತುಂಬ ವ್ಯಂಗ್ಯವಾಗಿ ನಿಮ್ಮ ಮೋದಿಯವ್ರನ್ನ ಕೇಳಿ ಈ ರೀತಿಯೆಲ್ಲ ನೆಗೆಟಿವ್ ಕಾಮೆಂಟ್ಗಳನ್ನ ಹಾಕ್ತೀರ. ಅದಕ್ಕೆ ನಮ್ಮ ಪುನೀತ್ ಕೆರಳಿಯವರು ನೇರವಾಗಿ ನಿಮ್ಮನ್ನು ಸವಾಲಿಗೆ ಕರೆದಿದ್ದಾರೆ. ಗೋಮಾತೆ ಹೊಲ ಉಳಲು ಯೋಗ್ಯವಾದಂಥ ಎತ್ತುಗಳು, ಹಸುಗಳು, ಹಾಲು ಕೊಡುವಂಥ ಹಸುಗಳು, ಇವುಗಳನ್ನ ನಾವು ಗೋಮಾತೆ ಅಂತ ಹೇಳ್ತೀವಿ. ತುಂಬ ಬುದ್ಧಿವಂತರು ಇರೋರು ಸಂವಿಧಾನದ ಪುಟದಲ್ಲೂ ಕೂಡ ಇದನ್ನು ಬರೆದಿದ್ದಾರೆ. ಒಂದ್ಸಲ ನೋಡಿ. ಈ ಥರ ಹಸುಗಳನ್ನ ನೀವು ಮಾಂಸಕ್ಕಾಗಿ ಬಳಸೋದು ತಪ್ಪಿದೆ ಅಂತೇಳಿ ನಿಮಗೆ ಸಾಕಷ್ಟು ಅವರು ಬುದ್ಧಿವಾದಗಳನ್ನೂ ಹೇಳಿದ್ದಾರೆ. ಕೊನೆಗೂ ನೀವು ಅದಕ್ಕೆ ಬಗ್ಗದೇ ಈ ಥರ ಕಳ್ಳದಾರಿಯಲ್ಲಿ ಸಾಗಿಸುವಾಗ ಅದನ್ನು ಹಿಡಿದು ನಿಮಗೆ ತಕ್ಕ ಶಾಸ್ತಿ ಮಾಡಿ ಕಾನೂನಿಗೆ ಒಪ್ಪಿಸಿದ್ದಾರೆ. ನೀವು ಈ ರೀತಿ ಕಾಮೆಂಟ್ಗಳು ಹಾಕ್ತಿರಲ್ಲ, ಏಕೆ? ನಿಮಗಳಿಗೆ ಈಗ ನಮ್ಮ ಸಹೋದರ ಹೇಳ್ದಂಗೆ ನಾನು ಹೇಳ್ತೀನಿ, ನಿಮ್ಮ ತಾಯಿ ನಿಮ್ಮನ್ನು ಎತ್ತಿದಾರಲ್ಲ ಪುಣ್ಯಾತ್ಮೆ, ಆಕೆ ಕರೆಕ್ಟಾಗಿ ನಿಮಗೆ ಇವನೇ ನಿನ್ನಪ್ಪ, ನಾನು ಇವನಿಗೆ ನಿನ್ನನ್ನು ಎತ್ತಿರೋದು ಅಂತ ಏನಾದರೂ ಹೇಳಿದರೆ, ನೀವು ಕರೆಕ್ಟಾಗಿ ಆ ತಂದೆಗೆ ಹುಟ್ಟಿದ ಮಕ್ಕಳಾಗಿದ್ದರೆ ನೇರವಾಗಿ ನನ್ನ ಎಲ್ಲ ಗೋರಕ್ಷಕರನ್ನು ಕರ್ಕೊಬರೋದಕ್ಕೆ ನಾನು ಸಿದ್ಧ ಇದ್ದೀನಿ. ವೇದಿಕೆನ ನಾನೇ ಸಿದ್ಧ ಮಾಡ್ತೀನಿ. ನೀವುಗಳು ನೇರವಾಗಿ ಅಲ್ಲಿ ಬಂದು ಕೂತು ಮಾತಾಡೋಕ್ಕೆ, ಚರ್ಚೆ ಮಾಡೋಕ್ಕೆ ನೀವು ಸಿದ್ಧ ಇದ್ದೀರಾ? ಯಾಕಂದರೆ ಈ ವಿಚಾರಗಳನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನನ್ನ ವೀಡಿಯೋಸ್ಗೆ ತುಂಬ ಜನ ಕಾಮೆಂಟ್ ಹಾಕಿದ್ದುಂಟು. ನೀವು ಅಲ್ಲೋಗಿ ನೋಡ್ತಿದ್ದೀರಾ, ಇಲ್ಲೋಗಿ ನೋಡ್ತಿದ್ದೀರಾ, ನೀವು ಗೋರಕ್ಷಕರು, ನೀವು ಇದನ್ನು ದಂಧೆ ಮಾಡ್ಕೊಬಿಟ್ಟಿದ್ದೀರಾ, ಅಥವಾ ಭಾರತ ಎಷ್ಟೇ ಸ್ಥಾನದಲ್ಲಿದೆ ಅಂತ ಗೊತ್ತಿದೆ ನಿನಗೆ, ಏನು ರಕ್ಷಣೆ ಮಾಡ್ತೀಯಾ? ಈ ಥರ ಕಾಮೆಂಟ್ಗಳು ಹೆಚ್ಚಾಗಿ ನನಗೆ ಬಂದಿದೆ. ಆದ್ದರಿಂದ ಹೇಳ್ತಿದ್ದೀನಿ, ನೀವು ಸರಿಯಾಗಿ ಬಂದು, ಏಕೆ ನಮ್ಮ ಗೋರಕ್ಷಕರ ಥರ ನೀವು ಮನುಷ್ಯರಲ್ವಾ, ಆ ಥರ ಕಂಡಾಗ ಹೋಗಿ ಕಂಡಿಡೀರಿ. ನೀವು ಸಾಕ್ಷಿ ಸಮೇತ ತೊಗೊಬನ್ನಿ, ಕಾನೂನು ಮುಂದೆ, ಸಾರ್ವಜನಿಕರ ಮುಂದೆ ತೊಗೊಬಂದು ತೋರಿಸಿ. ಅದು ಬಿಟ್ಟು ಇಲ್ಲ ಸಲ್ಲದ ಆಟಗಳನ್ನ ಆಡಬೇಡಿ. ವೇದಿಕೆನ ನಾವು ರೆಡಿ ಮಾಡ್ತೀವಿ. ಚರ್ಚೆಗೆ ಸರಿಯಾಗಿ ಅಪ್ಪನ ಹುಟ್ಟಿದಂಥ ಮಕ್ಕಳಿದ್ರೆ ನೀವು ಬಂದು ಅಲ್ಲೆಲ್ಲ ಕೂತ್ಕೊಂಡು ಮೂಲೆಯಲ್ಲಿ ಕಾಮೆಂಟ್ ಹಾಕ್ಬೇಡಿ. ನಮ್ಗಳ ಥರ ಬಂದು ನಿಂತ್ಕೊಂಡು ಯಾವ ದೇಶದಿಂದ ಗೋಮಾಂಸ ರಫ್ತಾಗ್ತಿದೆ, ಅದು ಶುದ್ಧವಾದ ಗೋಮಾಂಸನ, ಅಥವಾ ನಾವು ಅದನ್ನು ರಫ್ತು ಮಾಡ್ತಿದ್ದೀವ, ಅಥವಾ ನಮ್ಮ ಮೋದಿಜಿಯವ್ರಿಗೆ ಸಂಬಂಧ ಇದೆಯಾ ಅನ್ನೋದನ್ನು ಚರ್ಚೆ ಮಾಡಿ ಸಾರ್ವಜನಿಕರ ಮುಂದೆ ಪ್ರಸ್ತಾಪ ಮಾಡೋಣ. ನೋಡಿ, ನೀವೆಲ್ಲ ಕಾಮೆಂಟ್ ಹಾಕೋರು ಇನ್ನು ಮುಂದೆ ಬೇರೆ ಬೇರೆ ಕಾಮೆಂಟ್ ಹಾಕ್ಬೇಡಿ, ಸರಿಯಾದಂಥ ಕಾಮೆಂಟ್ ಹಾಕ್ರಿ. ನಾವು ಇಷ್ಟನೇ ತಾರೀಕಲ್ಲಿ ನಾವು ಸಿದ್ಧ ಇದ್ದೀವಿ, ಬರ್ತೀವಿ, ನೀವು ವೇದಿಕೆ ಸಿದ್ಧ ಮಾಡಿ, ನೀವೆಲ್ಲ ಗೋರಕ್ಷಕರು ಒಂದು ಕಡೆ ಬನ್ನಿ, ನಾವು ಕಿಡಿಗೇಡಿಗಳ ಒಂದು ದೊಡ್ಡ ಗುಂಪು ಒಂದು ಕಡೆ ಬರ್ತೀವಿ ಅಂತ. ಜೈ ಶ್ರೀರಾಮ್.